ಕಬ್ಬಿನಲ್ಲಿ ಡೊಣ್ಣೆ ಹುಳ ಅಂದ್ರೆ ಏನು ಗೊಬ್ಬರದ ಹುಳ ಅಂತ ಏನು ಕರಿತೀವಿ, ಅದನ್ನ ಯಾವ ತಿಂಗಳದಾಗ ಅದನ್ನ ಹತೋಟಿ ಮಾಡ್ಬೇಕಪ್ಪ ಅಂತಂದ್ರೆ ಮುಖ್ಯವಾಗಿ ಎಲ್ಲರೂ ನೋಡ್ಕೋಬೇಕಾಗಿದ್ದು ಏಪ್ರಿಲ್ ಮತ್ತು ಮೇ. ಯಾಕೆ ಏಪ್ರಿಲ್ ಮತ್ತು ಮೇ ತಿಂಗಳು ಅಂತಂದ್ರೆ ಇದು ಪ್ರೀ ಮಾನ್ಸೂನ್ ಅಂದ್ರೆ ಪೂರ್ವ ಮುಂಗಾರಿ ಅಂತ ಕರಿತಾರೆ ಇದನ್ನ. ಪೂರ್ವ ಮುಂಗಾರಿ ಅಂದ್ರೆ ಮುಂಗಾರು ಜೂನ್ ಕೈನು ಜುಲೈ ಕೈನು ಮುಂಗಾರಿ ಚಾಲು ಆಕೈತಿ. ಅದಕ್ಕಿಂತ ಮುಂಚಿತವಾಗಿ ಯಾಕಪ್ಪ ಅಂತಂದ್ರೆ ಹಳೆಯ ಡೊಣ್ಣು ಹುಳುಗಳು ಅಂದ್ರೆ ಕೀಡಿ ಇದ್ದಿದ್ದು ಹುಳುಗಳು ಹೋಗಿ ಅವು ತಮ್ಮ ಜೀವನ ಚಕ್ರವನ್ನ ಕೋಶಾವಸ್ಥೆಗೆ ಭೂಮಿ ಒಳಗ ಒಂದು ಕೋಶ ಕಟ್ಕೊಂಡಿರ್ತಾವ. ಅವು ಈ ಪೂರ್ವ ಮುಂಗಾರಿ ಟೈಮ್ನಾಗ ಮಳೆ ಬಿತ್ತಪ್ಪ ಅಂತಂದ್ರೆ ಅವಕ್ಕೆ ತಂಪು ತಗಲಿ ಎದ್ದು ಹೊರಗೆ ಬರ್ತಾವ. ಎದ್ದು ಹೊರಗೆ ಬಂದು ಗಂಡು ಮತ್ತು ಹೆಣ್ಣು ಕೀಟಗಳು ಸೇರಿ ಅವು ತತ್ತಿಡಕ್ಕೆ ಚಾಲೂ ಮಾಡ್ತಾವ. ಅದಕ್ಕಾಗಿ ನಾವೇನ್ ಮಾಡ್ಬೇಕು ಅಂದ್ರೆ ಏಪ್ರಿಲ್ ಮೇ ತಿಂಗಳಾಗ ನಮ್ಮ ಹೊಲಗಳಾಗ ಅದನ್ನ ಕಂಟ್ರೋಲ್ ಮಾಡಬೇಕು. ಯಾವ ತರ ಕಂಟ್ರೋಲ್ ಮಾಡಬಹುದು? ಒಂದ್ ಎಕರೆಗೆ ಒಂದು ಬಲ್ಬ್ 60 ಒಂದು ಬಲ್ಬ್ ಇಲ್ಲ ಅಂತಂದ್ರೆ LED ಬಲ್ಬ್ನ ಹಚ್ಚಿ ಅದ್ರ ಬುಡಕ್ಕೆ ಒಂದು ಬುಟ್ಟಿ ತರ ಇಲ್ಲ ಅಂತಂದ್ರೆ ಏನಾರ ಒಂದು ಸಣ್ಣ ಹೋಲ್ ತಗ್ಗ ತರ ಹೊಡೆದು ಅದ್ರಾಗ ನಾವು ನೀರ್ ಬಿಟ್ಟು ನೀರು ತುಂಬಿ ಅದ್ರಾಗ ಏನಾರ ಕ್ಲೋರೋಪರಿಪಾಸರ ಅಂದ್ರೆ ಕೆಮಿಕಲ್ ಸಿಗ್ತೈತಿ, ಇಲ್ಲಪ್ಪ ಅಂತಂದ್ರೆ ಸುಟ್ಟಿದ ಆಯಿಲ್ ಇರ್ತೈತಿ. ಆ ಆಯಿಲ್ನ ಇಲ್ಲ ಏನಾರ ಒಂದು ಕೆಮಿಕಲ್ನ ಅದ್ರಾಗ ಮಿಕ್ಸ್ ಮಾಡಿ ನಾವು ಇಡೋದ್ರಿಂದ ಬೆಳಕಿಗೆ ಅವು ಅಟ್ರಾಕ್ಟ್ ಆಗಿ ಬಂದು ರಾತ್ರಿ ಹೊತ್ತು ಕಂಪ್ಲೀಟ್ ಆಗಿ ಸ್ಟಾರ್ಟ್ ಇಡೋದ್ರಿಂದ ಅವು ಬೆಳಕಿಗೆ ಅಟ್ರಾಕ್ಟ್ ಆಗಿ ಬಂದು ಆ ಒಂದು ನೀರೊಳಗೆ ಬಿದ್ದು ಸತ್ತೋಗ್ತಾವೆ. ಹಿಂಗೆ ಮಾಡೋದ್ರಿಂದ ಒಂದು ಹೆಣ್ಣು ಕೀಟ ಏನಾದ್ರಾಗ ಬಂದು ಬಿದ್ರೆ ಸುಮಾರು 50ರಿಂದ 60 ತತ್ತಿ ಹಿಡಿದನ್ನು ನಾವು ತಪ್ಪಿಸ್ತೀವಿ, ಮೊಟ್ಟೆ ಹಿಡಿದನ್ನು ತಪ್ಪಿಸ್ತೀವಿ. ಅಂದ್ರೆ ನಾವು 60 ಡೊಣ್ಣುಗಳನ್ನು ಕಾಪಾಡ್ಕೊಂಡಂಗ ನಾವು ನಮ್ಮ ಹೊಲದಾಗ. ಹಂಗಾಗಿ ಇದನ್ನ ಮುಂಚಿತವಾಗಿ ಮಾಡ್ಕೊಂಡ್ರೆ ಜೂನ್ ಏನು ಡೊಣ್ಣು ಉಳಿದ್ರೆ ನಮಗೆ ಏನು ಕಾಡಾಟ ಹತ್ತೈತಿ ಆ ಕಾಡಾಟ ನಾವು ಈಗ ತಪ್ಪಿಸ್ಕೋಬಹುದು. ಆಮೇಲೆ ರಾಸಾಯನಿಕವಾಗಿ ಜೈವಿಕವಾಗಿ ಮತ್ತದವು ಅವ್ನು ಮುಂದಿನ ವಿಡಿಯೋ ತಿಳಿಸ್ಕೊಡ್ತೀನಿ. ಇದನ್ನ ಮುಖ್ಯವಾಗಿ ಎಲ್ಲಾ ರೈತರಿಗೆ ಶೇರ್ ಮಾಡ್ರಿ. ಏಪ್ರಿಲ್ ಮೇ ತಿಂಗಳಾಗ ಆದಷ್ಟು ಡೊಣ್ಣು ಉಳಿದು ಒಂದು ಹತೋಟಿ ಕ್ರಮವನ್ನು ಕೈಗೊಳ್ರಿ. ಧನ್ಯವಾದಗಳು.